ನಮಸ್ಕಾರದಲ್ಲಿ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜಗದೀಶ್ ಕಾಶಂಪುರ್. ಇವತ್ತು ನಾನು ಬೆಂಗಳೂರಿನ ಪ್ರತಿಷ್ಠಿತ ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದಾಗಿರುವ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇನೆ. ಈ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರ ಸರ್ವ ಜನಾಂಗಕ್ಕೂ ಆಸರೆ ಕೊಟ್ಟಿರುವಂತಹ ಕ್ಷೇತ್ರ ಅಂದ್ರೂ ಸಹಿತ ತಪ್ಪಾಗೋದಿಲ್ಲ. ಕಾರಣ ಏನು ಅಂದ್ರೆ ಹಿಂದೂ, ಮುಸ್ಲಿಂ, ಕ್ರೈಸ್ತ, ಬೌದ್ಧ, ತಮಿಳಿಯನ್ಸ್ ಜೊತೆಗೆ ಉತ್ತರ ಭಾರತದವರಿಗೂ ಸಹಿತ ತನ್ನ ಮಡಿಲಲ್ಲಿ ಇಟ್ಕೊಂಡಿರ್ತಕ್ಕಂತಹ ವಿಧಾನಸಭಾ ಕ್ಷೇತ್ರ. ಉದ್ಯೋಗವನ್ನು ಅರಸಿ ದೇಶದ ನಾನಾ ಭಾಗಗಳಿಂದಲೂ ಸಹಿತ ಈ ವಿಧಾನಸಭಾ ಕ್ಷೇತ್ರದಲ್ಲಿ ಬಂದು ತಮ್ಮ ಜೀವನವನ್ನು ಕಟ್ಟಿಕೊಂಡಿರುವಂತಹ ಕ್ಷೇತ್ರ. ಇಂತಹ ಕ್ಷೇತ್ರದಲ್ಲಿ ಕಳೆದ 2 ಬಾರಿಯಿಂದ ಶಾಸಕ ಭೈರತಿ ಸುರೇಶ್ ಅವರು ಗೆಲುವನ್ನು ಸಾಧಿಸಿಕೊಂಡು ಬರ್ತಾ ಇದ್ದಾರೆ. ಅವರು ಈ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಅಭಿವೃದ್ಧಿಯನ್ನ ಮಾಡ್ತಾ ಇದ್ದಾರೆ, ಕ್ಷೇತ್ರದ ಜನರ ಜೊತೆಗೆ ಯಾವ ರೀತಿಯಾಗಿ ಒಡನಾಟವನ್ನು ಇಟ್ಕೊಂಡಿದ್ದಾರೆ, ಕ್ಷೇತ್ರದ ಜನರು ಭೈರತಿ ಸುರೇಶ್ ಅವರ ಬಗ್ಗೆ ಇಟ್ಕೊಂಡಿರ್ತಕ್ಕಂಥ ಅಭಿಪ್ರಾಯಗಳೇನು ಅಂತ ನೇರವಾಗಿ ಜನರಿಂದ ತಿಳ್ಕೊಂಡ್ಬರೋಣ ಬನ್ನಿ. ಸದ್ಯ ನಾನೀಗ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದ ಹೆಬ್ಬಾಳ ಬ್ಲಾಕ್ ಎ ಬ್ಲಾಕ್ ನಲ್ಲಿದ್ದೇನೆ. ಈ ಒಂದು ಬ್ಲಾಕ್ ನಲ್ಲಿರುವಂತಹ ಜನರು ಏನ್ ಹೇಳ್ತಾರೆ, ಶಾಸಕರ ಬಗ್ಗೆ ಎಷ್ಟು ಮಾರ್ಕ್ಸ್ ಅನ್ನ ಕೊಡ್ತಾರೆ, ಶಾಸಕರು ಜನರಿಗೆ ಸಿಗ್ತಾರಾ ಇಲ್ವಾ ಅಂತ ನೇರವಾಗಿ ಅವ್ರಿಗೆ ತಿಳ್ಕೊಂಬರೋಣ ಬನ್ನಿ. ಚೆನ್ನಾಗಿ ಮಾಡ್ತಾ ಇದ್ದಾರೆ. ಓಕೆ, ಏನೇನು ಡೆವಲಪ್ಮೆಂಟ್ ಆಗಿದೆ, ಏನೇನು ಡೆವಲಪ್ಮೆಂಟ್ ಆಗಬೇಕು? ಆಗ್ತಾ ಇದೆ, ಕಾಮಗಾರಿ ನಡೀತಾ ಇದೆ ಎಲ್ಲ ಕಡೆನೂ. ಚೆನ್ನಾಗಿ ಡೆವಲಪ್ ಮಾಡ್ತಾ ಇದ್ದಾರೆ. ಓಕೆ, ಈ ಕ್ಷೇತ್ರದಲ್ಲಿ ಏನೇನು ಪ್ರಾಬ್ಲಮ್ಸ್ಗಳಿದಾವೆ ಅಂದ್ರೆ ಇಂಥದನ್ನ ಕ್ಲಿಯರ್ ಮಾಡಬೇಕು, ಏನೋ ಚರಂಡಿ ಆಗಿರ್ಬೋದು, ರಸ್ತೆ ಆಗಿರ್ಬೋದು, ಪಾರ್ಕ್ಗಳಾಗಿರ್ಬೋದು. ಪಾರ್ಕ್ ಎಲ್ಲ ಇದೆ, ಈಗ ಚರಂಡಿಗಳೆಲ್ಲ ಕ್ಲಿಯರ್ ಇದು ಮಾಡ್ತಾ ಇದ್ದಾರೆ, ವರ್ಕಿಂಗ್ ನಡೀತಾ ಇದೆ, ಕಾಮಗಾರಿ ನಡೀತಾ ಇದೆ. ಜನರ ಕೈ ಸಿಗ್ತಾ ಇರ್ತಾರೆ. ಅವ್ರ ಮನೆಯಲ್ಲಿ 10 ಕಿಲೋಮೀಟರ್ ಇದೆ, ಇಲ್ಲಿಂದ ಎಲ್ಲಿ ಸಿಗ್ತಾರೆ, ಅವ್ರು ಯಾವ್ದನ್ನ ಫಂಕ್ಷನ್ ಇದ್ರೆ ಬರ್ತಾರೆ ಹೋಗ್ತಾರೆ ಅಷ್ಟೇ. ಜನರ ಕೈಗೆಲ್ಲ ಸಿಗೋದಿಲ್ಲ, ಸಿಗಲ್ಲ. ಅವ್ರ ಮನೆ ಹತ್ರ ಹುಡ್ಕೊಂಡು ಹೋಗ್ಬೇಕು ಅಷ್ಟೇ. ಏನಾರ ಫಂಕ್ಷನ್ ಇದ್ರೆ ಬಂದು ಮಾಡ್ತಾರೆ. ಕ್ಷೇತ್ರದಲ್ಲಿ ಯಾವ್ದಾದ್ರು ಆಫೀಸ್ ಗೀಫೀಸ್ ಇಟ್ಟಿದಾರ, ಏನಾದ್ರು ಕಾಂಟ್ಯಾಕ್ಟ್ ಮಾಡಕ್ಕೆ? ಇದಾರೆ, ಕೌನ್ಸಿಲರ್ ಇದೆ, ಕೌನ್ಸಿಲರ್ ಆಫೀಸ್ ಇದೆ, ಅಲ್ಲಿ ಹೋಗಿ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ಕಾಂಟ್ಯಾಕ್ಟ್ ಮಾಡಿಸ್ತಾರೆ. ಸರಿ, ಹೆಬ್ಬಾಳ ವಿಧಾನಸಭಾ ಕ್ಷೇತ್ರ ಈಗ ನೀವಿರುವಂತಹ ಏರಿಯಾ ಯಾವ ರೀತಿ ಡೆವಲಪ್ ಆಗಿದೆ, ಡೆವಲಪ್ ಆಗಬೇಕು ಅಥವಾ ಏನು ಪ್ರಾಬ್ಲಮ್ ಇದೆ ಇಲ್ಲಿ ಅಂತ? ಇಲ್ಲಿ ನಮಗೆ ಮೇನ್ ಪ್ರಾಬ್ಲಮ್ ಇದು ಸ್ಯಾನಿಟರಿ ಪ್ರಾಬ್ಲಮ್ ಇದೆ. ಸ್ಯಾನಿಟರಿ ಫುಲ್ ಬ್ಲಾಕ್ ಆಗಿದೆ ನೋಡಿ, ಅಲ್ಲಿ ಮಣ್ಣು ಗುಡ್ಡೆ ಹಾಕಿದ್ದೀವಿ. ಪ್ರತಿ ವಾರಕ್ಕೊಂದ್ಸರಿ ತೆಗಿಬೇಕು ಮಣ್ಣು ನಾವು. ಸ್ಯಾನಿಟರಿ ಫುಲ್ ಬ್ಲಾಕ್ ಆಗಿದೆ. ಒಂದು 4 ಅಂಗ್ಲಾನೇ ಗ್ಯಾಪ್ ಇರುತ್ತೆ, ನೀರು ಹೋಗ್ತಾ ಇಲ್ಲ ಹೊರಗಡೆಗೆ. ಮಳೆ ಬಂದಾಗ ನೀರೆಲ್ಲ ಹೊರಗಡೆಗೆ ಬರುತ್ತೆ. ಡೆವಲಪ್ಮೆಂಟ್ ಏನಿಲ್ಲ, ಮಾಮೂಲಿ ನೀರೆಲ್ಲ ಅವಸ್ಥೆ ಇದೆ. ನಮ್ಗಾಗಿರೋ ಈ ಏರಿಯಾದಲ್ಲಿ ಸ್ಯಾನಿಟರಿ ಪ್ರಾಬ್ಲಮ್ ಇದೆ. ಸ್ಯಾನಿಟರಿದೊಂದು ರೆಡಿ ಆಗಬೇಕು ನಮಗೆ. ಅದ್ರ ಜೊತೆ ಅಂಥದ್ದು ಏನು ಪ್ರಾಬ್ಲಮ್ಸ್ ಇಲ್ಲ ನಮ್ಗೆ ಇಲ್ಲಿ. ಅಂದ್ರೆ ಮಳೆ ಬಂದ್ರೆ ಪ್ರಾಬ್ಲಮ್ ಆಗುತ್ತೆ. ಮಳೆ ಬಂದಾಗ ಸ್ಯಾನಿಟರಿ ಪ್ರಾಬ್ಲಮ್ಸ್ ಇದೆ. ಇಲ್ಲಿರುವಂತ ಶಾಸಕರು ಬರ್ತಾರಾ ಇಲ್ಲಿ ಕೆಲಸ ಮಾಡೋಕ್ಕೆ? ಶಾಸಕರು ಯಾವಾಗ ಒಂದ್ಸರಿ ಬರ್ತಾರೆ ಹೋಗ್ತಾರೆ, ರೆಗ್ಯುಲರ್ ಇರಲ್ಲ. ಶಾಸಕರು ಹುಡುಕೊಡ್ಬೇಕಾದ್ರೆ ನಮಗೂ ಸ್ವಲ್ಪ ಕಷ್ಟನೇ. ಯಾವ ಏರಿಯಾ ನಿಂದ? ಇದೇ ಏರಿಯಾ. ಇಲ್ಲಿ ಎಮ್ ಎಲ್ ಎ ಯಾರು ಗೊತ್ತಾ? ಭೈರತಿ. ಹೆಂಗ್ ಕೆಲಸ ಮಾಡ್ತಾರೆ? ಕೆಲಸ ಹೆಂಗ್ ಮಾಡಿಸ್ತಾರೆ ಇಲ್ಲಿ? ನಿಮ್ ಏರಿಯಾ ಹೆಂಗಿದೆ, ಚೆನ್ನಾಗಿದೆ ಬೇರೆ ಏರಿಯಾ ಹೋಲಿಸ್ಕೊಂಡ್ರೆ ಅಥವಾ ಇಲ್ಲಿ? ಚೆನ್ನಾಗಿದೆ. ಎಷ್ಟು ಸರಿ ನೋಡಿದ್ಯಾ ಭೈರತಿ ಸುರೇಶ್ ಅವ್ರಿಗೆ? ನೋಡಿದ್ವಿ ಸುಮಾರು ಸರಿ ನೋಡಿದ್ಯಾ? ಎಲ್ಲಿ ನೋಡಿದ್ಯಾ? ಇಲ್ಲೇ ಬರ್ತಿರ್ತಾರ? ಏನೋ ಏನಾದ್ರು ಪ್ರಾಬ್ಲಮ್ ಇದ್ರೆ ಕೇಳ್ತಾರ ಅವರು? ಕೇಳ್ತಾ ಇರ್ತಾರೆ, ಅದು ರೇಟೇ ಮಾಡೋದು. ಓಕೆ, ನೀನ್ ನೋಡ್ರ ಪ್ರಕಾರ ಈ ಏರಿಯಾದಲ್ಲಿ ಏನೇನು ಡೆವಲಪ್ಮೆಂಟ್ ಮಾಡ್ಬೇಕಿನ್ನು? ರೋಡ್ ಆಡಬೇಕು, ಇನ್ನ ಚೇಂಬರ್ ಇದಾಗಬೇಕು. ಚೇಂಬರ್ ಪ್ರಾಬ್ಲಮ್ ಇದೆ ಇಲ್ಲಿ. ಎಮ್ ಎಲ್ ಎ ಅಥವಾ ಇಲ್ಲಿಂದ ಯಾರಿಗಾರ ಹೇಳಿದ್ರೆ ಏನು ಮಾಡಿಲ್ವ ಅವರು? ಸದ್ಯಕ್ಕೆ ಯಾರು ಬಂದಿಲ್ಲ ಸರ್, ಯಾರು ಬಂದಿಲ್ಲ. ಇದುವರೆಗೂ ಯಾರು ಬಂದಿಲ್ಲ. ನಾವು ಪ್ರಯತ್ನ ಪಡ್ತಾ ಇದ್ದೀರಿ, ಬಂದಿಲ್ಲ. ಲಾಸ್ಟ್ ಟೈಮ್ ಯಾವಾಗ ಬಂದಿದ್ರು ಇಲ್ಲಿಗೆ? ಅವರು ಏನೋ ಫಂಕ್ಷನ್ ಮಾಡಕ್ ಬಂದಿದ್ರು ಇಲ್ಲಿ, ಅವಾಗ ಬಂದಿದ್ರು. ಎಷ್ಟು ತಿಂಗಳಿಂದ? ಎಷ್ಟು ತಿಂಗಳು ಅಂದ್ರೆ ಒಂದೂವರೆ ವರ್ಷ ಆಗಿದೆ ಸರ್. 1.5 ವರ್ಷದಿಂದ ಬಂದಿದ್ರು ಅಷ್ಟೇ, ಅದಾದ್ಮೇಲೆ ಬಂದಿಲ್ಲ ಸರ್. ಓಕೆ, ಏನೋ ಭೈರತಿ ಸುರೇಶ್ಗೆ ಕೆಲಸ ಮಾಡೋದಕ್ಕೆ 100 ಮಾರ್ಕ್ಸ್ಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ ನೀವು? ಏನು ಕೊಡೋಣ ಸರ್, ಏನು ಕೊಡೋಕ್ಕಾಗದೇ ಇಲ್ಲ. ಬಂದು ಅವರು ಕಷ್ಟ ಸುಖ ವಿಚಾರಿಸ್ಬೇಕು. ಅವ್ರು ವಿಚಾರಿಸಿದ್ರೆ ನಮಗೇನು ಪ್ರಾಬ್ಲಮ್ ಇಲ್ಲ. ಅವರು ಬಂದು ವಿಚಾರಿಸಲ್ಲ. ನಾವು ಗೆದ್ದು ಬಿಟ್ಟಿದ್ದೀರಿ, ನಾವೇನಕ್ಕೆ ಅವ್ರ ಮನೆಗೆ ಹೋಗೋದನ್ನು ಬಿಡಬೇಕು, ಬರಬೇಕು. ಬೀದಿಗೂ ಬಂದು ಅವ್ರು ನೋಡಿ ಇದು ಮಾಡಬೇಕು. ಯಾಕಂದ್ರೆ ನೀವು ಹೇಳೋ ಪ್ರಕಾರ ಮಳೆ ಬಂತು ಅಂದ್ರೆ ಪೂರ್ತಿಯಾಗಿ ತುಂಬಿತು ಅಂದ್ರೆ ಮೇಲ್ಗಡೆ ಇಲ್ಲಿ ಮತ್ತೆ ಡೌನ್ ಅಲ್ಲಿ ಇದಾವಲ್ಲ ಮನೆಗಳು, ಬರುತ್ತೆ, ಇಲ್ಲೂ ನಿಂತಿರುತ್ತೆ. ಇಲ್ಲೆಲ್ಲ ಅಕ್ಕ ಓಡಾಡಕ್ಕೆ ವಾಸನೆ, ಮತ್ತೆ ಗಾಡಿಗಳಿಗಿರುತ್ತೆ, ಗೋಡೆಗಳಿಗಿರುತ್ತೆ. ಈ ಥರ ಎಲ್ಲ ಆಗಿದೆ. ಎಲ್ಲ ಆಲ್ರೆಡಿ ಒಂದ್ಸಲ ಎಲ್ಲ ಇಂಟಿಮೇಷನ್ ಮಾಡ್ತೀವಿ ಅಂದರು, ಮಾಡಿಲ್ಲ. ಅದೇನು ಅಂತ ನಮ್ಗೆ ಅಷ್ಟು ಇದಿಲ್ಲ. ಇಲ್ಲಿ ಎಮ್ ಎಲ್ ಎ ಹೆಂಗೆ?
ಪರವಾಗಿಲ್ಲ ಭಾಳ ಚೆನ್ನಾಗಿದ್ದಾರೆ. ಅಂದರೆ ಕೆಲವು ಈಗ ಅವ್ರಿಗೆ ಈಗ ಎಲ್ಲ ಸ್ವಲ್ಪ ಫಂಡ್ ಇಲ್ದಿರೋಕ್ಕೋಸ್ಕರ ಇವೆಲ್ಲ ಮಾಡದೇ ಇದ್ದು ಸುಮ್ಗೆ ಅವ್ರು ಅಂದ್ಕೊಂಡು ನಾವು ಕೂಡ ಹೆಚ್ಚಿಗೆ ಒತ್ತಾಯ ಮಾಡಿಲ್ಲ. ಇರೋದ್ರಲ್ಲಿ ಪರವಾಗಿಲ್ಲ, ಭಾಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಮೇಲೆ ಅಷ್ಟೇ ಇಲ್ಲಿ ನಮ್ಮ ಕೌನ್ಸಿಲರ್ ಆನಂದ್ ಅಂತ ಇದ್ದಾರೆ, ಅವರು ಭಾಳ ಸುಂದರವಾಗಿ ಎಲ್ಲ ಚೆನ್ನಾಗಿ ಮಾಡ್ತಾರೆ. MLA ಜನರ ಕೈ ಸಿಗ್ತಾರೆ ಇಲ್ಲಿ? ಸಿಗ್ತಾರೆ, ಏನೋ ಇದ್ದಾರೆ, ಬರ್ತಾರೆ, ಮಾತಾಡ್ಸ್ಕೊಂಡು ಎಲ್ಲ ಹೋಗ್ತಾರೆ. ಕಾಂಗ್ರೆಸ್ ಗೌರ್ಮೆಂಟ್ ಈಗ 5 ಗ್ಯಾರಂಟಿ ಕೊಡ್ತಿದೆಯಲ್ಲ, ಆ ಗ್ಯಾರಂಟಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕೊಡ್ಬೇಕಾ ಕೊಡಬಾರ್ದ? ಕೊಡ್ಬೇಕಣ್ಣ, ಬಡವ್ರಿಗೆ ಹೆಂಗೆ ಕೊಡ್ದ್ರೆ ಹೆಂಗೆ ಬದುಕೋದು ಹೇಳಿ. ಕಮ್ಮಿ ಸಂಬಳ ಬರೋರು ಬದುಕೋದು ಕಷ್ಟ, ಈ ಜಾಸ್ತಿ ಸಂಬಳ ಬರೋರೆಲ್ಲ ಪರವಾಗಿಲ್ಲ. ಕೊಡಬೇಕು, ಕೊಡೋದು ಒಳ್ಳೇದೇ. ಇವಾಗ ಆಗ್ತಾ ಇದೆ, ಕೆಲವ್ರಿಗೆ ಕೊಡ್ತಾ ಇಲ್ಲ, ಏನು ಮಾಡೋಕ್ಕಾಗುತ್ತೆ. ಓಕೆ, 2,000 ಕೊಟ್ಟಿದ್ದಕ್ಕೆ ಮನೆಗೆ ಹೆಲ್ಪ್ ಆಗೈತೆ ಅಂದರೆ? ಹೆಲ್ಪ್ ಆಗುತ್ತೆ. ಸರಿ, ಹೆಬ್ಬಾಳ ವಿಧಾನಸಭಾ ಕ್ಷೇತ್ರ ನಿಮ್ಮ ಪ್ರಕಾರ ಡೆವಲಪ್ ಆಗಿದೆನಾ ಅಥವಾ ಡೆವಲಪ್ ಆಗಿಲ್ವಾ? ಡೆವಲಪ್ ಆಗಿದೆ ಸರ್. ಏನೆಲ್ಲ ಡೆವಲಪ್ಮೆಂಟ್ ಆಗಿದೆ? ರೋಡ್ಗಳೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸ್ಯಾನಿಟ್ರಿ ಇದು ಅನುಕೂಲ ಎಲ್ಲ ಮಾಡಿದ್ದಾರೆ. ಬಟ್ ಇಲ್ಲಿ CL ಲೇಔಟಲ್ಲಿ ಮಾತ್ರ ಫಸ್ಟ್ ಕ್ರಾಸು, ಸೆಕೆಂಡ್ ಕ್ರಾಸು, ಥರ್ಡ್ ಕ್ರಾಸು ಮಳೆ ಬಂದರೆ ತುಂಬ ನೀರು ಸಮಸ್ಯೆ ಬರುತ್ತೆ. ಜನಕ್ಕೆ ಈ ರೋಡಲ್ಲಿ, ಮೇನ್ ರೋಡಲ್ಲಿ ಓಡಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ನೀರು ನಿಂತ್ಕೊಳ್ಳುತ್ತೆ. ಮಿಕ್ಕಿದ್ದೆಲ್ಲ ಪರವಾಗಿಲ್ಲ. ಭೈರತಿ ಸುರೇಶ್ ಅವರ ಕೆಲಸದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಮ್ಮ ಭೈರತಿ ಸುರೇಶ್ ಸರ್ ಬಂದು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ. ಈ ಹೆಬ್ಬಾಳ ಕ್ಷೇತ್ರದಿಂದ ಅವರು ಇವಾಗ ಮಾಡಿರೋ ಕೆಲಸಕ್ಕೆ ಬೇರೆ ಯಾರು ಬಂದ್ರೂ ಅಷ್ಟು ಮಾಡೋಕ್ಕಾಗೋದಿಲ್ಲ. ಇಲ್ಲಿರುವಂತಹ ಶಾಸಕರು ಭೈರತಿ ಸುರೇಶ್ ಕ್ಷೇತ್ರವನ್ನು ಡೆವಲಪ್ ಮಾಡಿದ್ದಾರೆ ಅಥವಾ ಡೆವಲಪ್ ಮಾಡಿಲ್ಲ ಅಥವಾ ಡೆವಲಪ್ ಮಾಡಬೇಕಾ? ಡೆವಲಪ್ ಮಾಡ್ತಾ ಇದ್ದಾರೆ. 100% ಅದರಲ್ಲಿ ಇದೇನಿಲ್ಲ, ಮಾಡ್ತಾ ಇದ್ದಾರೆ. ಭಾಳ ಚೆನ್ನಾಗಿ ಅನುಕೂಲವಾಗಿದೆ. ಸ್ವಲ್ಪ ಈಗ CL ಲೇಔಟಲ್ಲಿ ಯಾರು ಬಂದ್ರೂ ಮಾಡಿರಲಿಲ್ಲ. ಆ CL ಲೇಔಟಲ್ಲಿ ಕಂಪ್ಲೀಟ್ ಎಲ್ಲ 9 ಕ್ರಾಸಲ್ಲೂ ಟಾರು, ಇದು ಡ್ರೈನೇಜ್ ಕ್ಲೀನು, ಟಾರ್ ಹಾಕ್ಸಿದ್ದಾರೆ, ಡ್ರೈನೇಜ್ ಕ್ಲೀನ್ ಮಾಡಿಸಿದ್ದಾರೆ. ನಮ್ಮ ಏರಿಯಾದಲ್ಲಿ ನಮಗಂತೂ ಸವಲತ್ತಾಗಿ ಸೂಪರ್ ಆಗಿದೆ. ಔಟ್ ಆಫ್ 100 ಭೈರತಿ ಸುರೇಶ್ಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ ನೀವು? 95 ಕೊಡ್ಬೋದು. ನಮ್ಮ CL ಲೇಔಟಲ್ಲಿ ಯಾರೂ ಮಾಡದೇ ಇರೋ ಕೆಲಸ ಅವ್ರು ಮಾಡಿದ್ದಾರೆ. ನಾವು 99% ಗ್ಯಾರಂಟಿ ಅವರಿಗೆ ಸಪೋರ್ಟ್ ಮಾಡ್ತೀವಿ. ಅವ್ರು ಬೈರ್ತಿ ಬಂದ್ಮೇಲೆ ಚೆನ್ನಾಗಿದೆ. ಮುಂಚೆ ಹೆಂಗಿತ್ತು ಏರಿಯಾ, ಈಗ ಹೆಂಗಿದೆ? ಅದಕ್ಕೆ ಮುಂಚೆನೂ ಚೆನ್ನಾಗಿತ್ತು, ಅಂದ್ರೆ ಸ್ವಲ್ಪ ಸಮಸ್ಯೆ ಇತ್ತು. ಈ ಮಳೆ ಬಂದರೆ ಏನಾಗ್ತಾ ಇತ್ತು ಅಂದರೆ ನೀರೆಲ್ಲ ಸ್ವಲ್ಪ ಬ್ಲಾಕ್ ಆಗೋದು, ಮೋರಿಯಿಂದ ಮೇಲಕ್ಕೆ ಬಂದ್ಬಿಡೋದು, ಆ ಥರ ಎಲ್ಲ ಇತ್ತು. ಅಂದರೆ ಇವ್ರು ಬಂದ್ಮೇಲೆ ಜಾಸ್ತಿ ಇದಾಗಿದೆ, ಚೆನ್ನಾಗಿ ಮಾಡ್ತಾರೆ. ಈ ಕಾಂಗ್ರೆಸ್ ಗೌರ್ಮೆಂಟ್ ಫ್ರೀ ಇದು ಕೊಟ್ಟಿದಾರಲ್ಲ, ಅದು ನಿಮ್ಮ ಪ್ರಕಾರ ಕೊಡ್ಬೇಕಿತ್ತ ಕೊಡಬಾರ್ದಿತ್ತ? ಇಲ್ಲ, ಅದು ಸ್ವಲ್ಪ ಪ್ಲಾನ್ ಮಾಡಬೇಕಾಗಿತ್ತು. ಅವ್ರು ಕೊಡಬೇಕಾಗಿತ್ತು. ಹೆಂಗೆ ಕೊಡಬೇಕಾಗಿತ್ತು ಅಂದ್ರೆ ನೋಡಿ ಕೊಡಬೇಕಾಗಿತ್ತು. ಯಾರಿಗೆ ಏನು ಕೊಡಬೇಕು ಅಂದು ಕೊಡಬೇಕಾಗಿತ್ತು. ಎಲ್ರಿಗೂ ಫ್ರೀ ಇದೆಯಲ್ಲ, ಅದು ಸರಿ ಇಲ್ಲ. ಫ್ರೀ ಕೊಡಬೇಕು. ಏನು ಗೊತ್ತಾ, ಈಗ ಬಸ್ಸಿಗೆ ಕಳಿಸ್ತಾರ, 50 ವರ್ಷ ಮೇಲೆ ಅವ್ರಿಗೆ ಬೇಕಾದ್ರೆ ಫ್ರೀ ಕೊಡ್ಬೋದಾಗಿತ್ತು. ಬಸ್ ಫ್ರೀ ಇದೆ, ಕರೆಂಟ್ ಫ್ರೀ ಇದೆ, ಅದು ಒಪ್ಕೊಳ್ಳೋಣ. ಅದು ಹೆಂಗೆ ಕೊಡಬೇಕಾಗಿತ್ತು ಅಂದ್ರೆ ಇನ್ನು 150-200 ಯೂನಿಟ್ ಒಳಗಡೆ ಇದ್ದಾರಲ್ಲ ಅವ್ರು ಕೊಡ್ಬೋದಾಗಿತ್ತು. ಶ್ರೀಮಂತರಿಗೂ ಕೊಟ್ಟಿದ್ದಾರೆ, ಬಡವ್ರಿಗೂ ಕೊಟ್ಟಿದ್ದಾರಲ್ಲ. ಶ್ರೀಮಂತರಿಗೇನು ಬೇಕಾಗಿರೋದು, ಬಡವ್ರಿಗೆ ಬೇಕಾಗಿತ್ತು ಅಷ್ಟೇ. ಅದು ಸ್ವಲ್ಪ ಮಾಡಬೇಕಾಗಿತ್ತು. ಈ ಬಸ್ ಫ್ರೀ ಇದೆಯಲ್ಲ, ಅದು ಒಂದು 50 ವರ್ಷದ ಮೇಲೆ ಇರೋರಿಗೆ, ಈ ಸ್ಕೂಲು ಕಾಲೇಜು ಹುಡುಗರು ಇದ್ದಾರೆ, ಅವ್ರಿಗೆ ಮಾಡಬೇಕಾಗಿತ್ತು. ಎಲ್ರಿಗೂ ಮಾಡಿದಾರಲ್ಲ, ಅದು ಸರಿ. ಔಟ್ ಆಫ್ 100 ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಅವ್ರಿಗೆ ನೀವು? ಒಂದು 60-65 ಮಾರ್ಕ್ಸ್ ಕೊಡ್ಬೋದು. ಓಕೆ, ಇನ್ನೂ ಏನೇನು ಕೆಲಸ ಮಾಡಿಸ್ಬೇಕು ನಿಮ್ಮ ಏರಿಯಾದಲ್ಲಿ? ನಮ್ಮ ಏರಿಯಾದಲ್ಲಿ ಪ್ರತಿಯೊಂದೆಲ್ಲ ಆಗೈತೆ ಸರ್. ಮೊನ್ನೆ ಕಾಂಕ್ರೀಟ್ ಕೂಡ ಹಾಕಿದ್ರು. ನಮ್ಮ ಬಿಟ್ಟು ಕತ್ತಬೇಕಂದ್ರೆ ಬಲು ಕಷ್ಟ ಆಯ್ತು. ಕಾಂಕ್ರೀಟು, ಮೋರಿ ಎಲ್ಲ ಅಂಥದ್ದೇನಿಲ್ಲ. ಇಲ್ಲಿ ಏನೇನು ಪ್ರಾಬ್ಲಮ್ ಇದೆ ನಿಮಗೆ? ಇಲ್ಲಿ ನೀರು ಸರಿಯಾಗಿ ಬಿಡಲ್ಲ, ಏನು ಬಾತ್ರೂಮ್ಗಳವೆಲ್ಲ ಕ್ಲೀನ್ ಮಾಡಿಸಲ್ಲ, ನೀರುಗಳು ಬಿಲ್ಗಳೆಲ್ಲ ಜಾಸ್ತಿ ಹಾಕೊಂಡು ಹೋಗ್ತಾರೆ, ಕರೆಂಟ್ ಬಿಲ್ಗಳೆಲ್ಲ ಜಾಸ್ತಿ ಹಾಕೊಂಡು ಹೋಗ್ತಾರೆ. ಅವ್ರಿಗೆ ಇಷ್ಟ ಬಂದಂಗೆ ಹಾಕೊಂಡು ಹೋಗ್ತಾವ್ರೆ. ಒಬ್ಬೊಬ್ರಿಗೆ ಒಂದೊಂದು ಥರ. ಅದಾದ್ಮೇಲೆ MLA ಬರ್ತಾರ ಇಲ್ಲಿ ಏರಿಯಾಗೆ ಬರ್ತಾರ? ನೋಡಿದ್ರೆ ಯಾವಾಗ ನೋಡಿದ್ರ ಲಾಸ್ಟ್? ನಾವು ನೋಡೇ ಇಲ್ಲ ಸರ್, MLA ಬಂದಿತ್ತು ನೋಡೇ ಇಲ್ಲ ನಾವು. MLA ಬಂದಿದ್ದೇ ನೋಡಿಲ್ಲ. ಈ ಏರಿಯಾಗೆ ಬರೋದಿಲ್ಲ, ಏನಿಲ್ಲ. ಏನೋ ಯಾವಾಗ ಬರ್ತಾರೇನೋ ಫಂಕ್ಷನ್ಗಳ್ಕ ಹೋಗ್ತಾರೆ. ಅವ್ರು ನೋಡ್ಕೊಂಡು ಹೋಗ್ತಾರೆ. ಫ್ಯಾಮಿಲಿ ಯಾರ್ಯಾರ ಮನೆಯವ್ರದ್ದು ಏನೇನು ತೂತಂತ ನೋಡ್ತಾರ, ಗೆಲ್ಲ ಗಂಟು ಅಂತಾರ, ಗೆದ್ಮೇಲೆ ಒಂತಾರ. ಈ 100 ಮಾರ್ಕ್ಸಿಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ ನಿಮ್ಮ MLAಗೆ? ನಾವು ಯಾವ MLAಗೂ ಮಾರ್ಕ್ಸು ಕೊಡಲ್ಲ, ಏನು ಕೊಡಲ್ಲ. ಅವ್ರು ಬದುಕೋದವ್ರು, ನಾವು ಬದುಕೋದು ನಮ್ದು ಅಷ್ಟೇ. ಹೆಂಗ್ ಕೆಲಸ ಮಾಡ್ತಾರೆ? ಪರವಾಗಿಲ್ಲ ಸರ್, ಚೆನ್ನಾಗಿ ಮಾಡ್ತಾರೆ. ಅವ್ರು ಬಂದ್ಮೇಲೆ ಪರವಾಗಿಲ್ಲ, ಸ್ವಲ್ಪ ಇಂಪ್ರೂವ್ ಆಗಿದೆ. ಏನೇನು ವರ್ಕ್ ಮಾಡಿದ್ದಾರೆ ಇಲ್ಲಿ? ರೋಡ್ಗಳೆಲ್ಲ ಇದು ಮಾಡಿಸಿದ್ರು, ಮತ್ತೆ ನೀರ್ದು ಏನಾದ್ರು ತೊಂದರೆ ಇದ್ರೆ ನೀರೆಲ್ಲ ಕೊಡಿಸ್ತಾ ಇದ್ದಾರೆ. ಓಕೆ, ಹೋಗ್ಲಿ. ಕಾಂಗ್ರೆಸ್ ಗೌರ್ಮೆಂಟ್ ಫ್ರೀ ಕೊಟ್ಟಿದೆಯಲ್ಲ, ಅದು ಜನರಿಗೆ ಬರ್ತಿದಾರ, ನಿಮಗೆ ಬರ್ತಿದಾರ? ಬರ್ತಾ ಐತೆ ಸರ್. ಅವರಿಂದ ನಮ್ಗಂತೂ ತುಂಬಾ ಸಹಾಯ ಮಾಡ್ತಾ ಇದ್ದಾರೆ ಪಾಪ.
ಏನೇನು? ಗೃಹಲಕ್ಷ್ಮಿ ಬರ್ತೈತೆ, ಮತ್ತೆ ಅಕ್ಕಿದು ಇದು ಬರ್ತೈತೆ, ರೇಷನ್ ಕೊಡ್ತಾವ್ರೆ, ಕರೆಂಟ್ ಫ್ರೀ ಕೊಟ್ಟವ್ರೆ, ಬಸ್ಗಳಲ್ಲೆಲ್ಲ ಫ್ರೀ. ಈ ಗೃಹಲಕ್ಷ್ಮಿ 2000 ರೂಪಾಯಿ ಎಷ್ಟು ತಿಂಗಳಾಯ್ತು ಬಂದು? ಮತ್ತೆ ನಿನ್ನೆ ಹಾಕವ್ರೆ ಸರ್, ಇನ್ನೊಂದು ತಿಂಗಳು ಮಾತ್ರ ಬ್ಯಾಲೆನ್ಸ್ ಇದೆ ಅಷ್ಟೇ, ಎಲ್ಲ ಹಾಕ್ತಾವ್ರೆ. ಹೆಬ್ಬಾಳ ವಿಧಾನಸಭಾ ಕ್ಷೇತ್ರ ನೀವು ನೋಡಿರೋ ಪ್ರಕಾರ ಡೆವಲಪ್ ಆಗಿದೆ ಅಥವಾ ಡೆವಲಪ್ ಆಗಬೇಕು? ಇನ್ನು ಡೆವಲಪ್ ಆಗಿದೆ, ಇನ್ನೂ ಆದರೆ ಒಳ್ಳೆಯದು. ಏನೇನು ಡೆವಲಪ್ ಆಗಿದೆ? ಎಲ್ಲ ಆಗಿದೆ. ನಿಮ್ಗೆ ಎಲ್ಲ ರೋಡು ಚೆನ್ನಾಗೈತೆ, ಬ್ರಿಡ್ಜ್ ಕಟ್ಟಿದೆ ಚೆನ್ನಾಗೈತೆ, ಪರವಾಗಿಲ್ಲ, ಎಲ್ಲ ಚೆನ್ನಾಗಿ. ಇನ್ನೇನು ಆಗಬೇಕು ಅಂದರೆ ಇನ್ನು ಏನಾದ್ರೂ ಒಳ್ಳೇದೇ ಜನಕ್ಕೆ, ಪಬ್ಲಿಕ್ ಎಲ್ಲರಿಗೂ ಒಳ್ಳೇದಲ್ವಾ. ಅಲ್ಲಿ MLA ಹೆಂಗೆ? ಹೌದು, MLA ಒಳ್ಳೆಯವರು, ಬೈತಿ ಸುರೇಶು ಎಲ್ಲ ಮಾಡ್ತಾರೆ, ಕೆಲಸ ನಡೀತೈತೆ. ಮುಂಚೆ ಹೆಂಗಿತ್ತು ಕ್ಷೇತ್ರ, ಈಗ ಹೆಂಗಿದೆ? ಮುಂಚಿಂದ ಇವಾಗ ಚೇಂಜ್ ಆಗಿದೆ, ಏನೇನು ಪರವಾಗಿಲ್ಲ. ಕ್ಷೇತ್ರ ಹೆಂಗೆ ಡೆವಲಪ್ ಆಗಿದೆ ಅಥವಾ ಡೆವಲಪ್ ಆಗಬೇಕು? ಏನೇನು ಕೆಲಸ ಇದೆ ಇಲ್ಲಿ? ಇನ್ನೂ ಮಾಡಬೇಕು ಸರ್, ಕಮ್ಮಿನೇ. ಎಲ್ಲ ಅಲ್ಲೆಲ್ಲಿ ನಡೆಯೋದು ನಡೀತಾ ಇರ್ತದೆ, ನಡಿಬೇಕು, ಇನ್ನೂ ಮಾಡಬೇಕು ಚೆನ್ನಾಗಿ. ಅವ್ರು ಬಂದು ಬರ್ತಾರೆ, ಶೀಲ ವಿಷಯಕ್ಕೆ ಮಾತ್ರ ಬರ್ತಾರೆ, ಎಲ್ಲ ಇದಕ್ಕೂ ಬರಲ್ಲ ಅವರು. ಇಲ್ಲಿ ಇರೋರು ಬಂದು ಅವ್ರು ನೋಡ್ಕೊತಾರೆ ಅವ್ರ ಹಿಂದೆಯಿಂದ, ಪರವಾಗಿಲ್ಲ. ನಮಗೆ ನೀರು ಎಲ್ಲ ತೊಂದರೆ ಏನಿಲ್ಲ, ಎಲ್ಲ ಮಾಡ್ತಾರೆ, ಪರವಾಗಿಲ್ಲ. ಏನೇನು ಡೆವಲಪ್ ಮಾಡ್ಬೇಕಿನ್ನು? ಡೆವಲಪ್ ಮಾಡಬೇಕಂದ್ರೆ ನಮ್ಮ ಕಡೆ ಅಂದರೆ ತುಂಬ ಆನ್ಲೈನ್ಗಳು ತುಂಬ ತೊಂದರೆ ನಮಗೆ. ಅದು ಒಂದು ಇದೆ, ಅದು ಒಂದು ಕಮ್ಮಿ ಮಾಡಿ ನಮಗೆ ಪ್ರೈವೇಟ್ ಬಾಡಿಗೆ ಜಾಸ್ತಿ ಇದ್ದರೆ ಚೆನ್ನಾಗಿರ್ತದೆ. ಆನ್ಲೈನ್ ಬಂದು ನೋಡಿ ಕೂತ್ಕೊಂಡಿದ್ದೀವಿ, ಅವ್ರು ಬುಕ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಡ್ರೈವರ್ಗೆ ತುಂಬ ಪ್ರಾಬ್ಲಮ್ ಇದೆ, ಕರ್ನಾಟಕದಲ್ಲಿ ಡ್ರೈವರ್ ಪ್ರಾಬ್ಲಮ್ ಇದೆ. ಸರಿ, ಹೆಬ್ಬಾಳ ವಿಧಾನಸಭಾ ಕ್ಷೇತ್ರ ಯಾವ ರೀತಿ ಡೆವಲಪ್ ಆಗಿದೆ? ಡೆವಲಪ್ ಆಗಬೇಕು ಇನ್ನು ಏನು? ಇನ್ನು ಎಲ್ಲಿ ರೋಡು ಬಸ್ ಬಂದರೆ ಒಂದು ಬಸ್ ಹೋಗಲ್ಲ, ಫುಲ್ ಟ್ರಾಫಿಕ್. ಒಂದು 15-20 ವರ್ಷದಿಂದ ಇದೇ ಗೋಳೆ ಈ ರೋಡಲ್ಲಿ. ಇನ್ನೇನು ಡೆವಲಪ್ ಆಗಿದೆ? ಸಣ್ಣ ಪುಟ್ಟ ಸ್ಯಾನಿಟರಿ ಎಲ್ಲ ಮಾಡ್ತಿದ್ದಾರೆ, ಬೈದು ಸುರೇಶ್ ಅವರು ಸ್ಯಾನಿಟರಿ ಕಲೆಕ್ಷನ್ ಎಲ್ಲ ಮಾಡ್ತಿದ್ದಾರೆ, ಮುಂದೆಲ್ಲ ಮಾಡಿದ್ದಾರೆ. ಇನ್ನೂ ಮಾಡಬೇಕು ಅಂತ ಇಲ್ಲ, ಆಗಿದೆ, ಈಗ ಅಪ್ರೂವಲ್ ಆಗಿದೆ ಅಂತ ನೋಡಬೇಕು. ರೋಡ್ಗಳೆಲ್ಲ ಹೆಂಗಿದ್ದಾವೆ? ರೋಡ್ಗಳು ಹೆಂಗಿದೆ, ಇನ್ನೂ ಮಾಡ್ತಾ ಇದೆ ರೋಡ್ಗಳು. ಇವಾಗ ರೋಡ್ ಟಾರ್ ಹಾಕ್ತಾರೆ, ತಿರ್ಗಿ ಆಗಿದ್ದಾರೆ, ತಿರ್ಗಿ ಅದು ಟಾರ್ ಹಾಕ್ತಾರೆ. ಈ ಜನರ ಪ್ರಾಬ್ಲಮ್ನ ಕೇಳ್ತಾರೆ ಬಂದು ಸುರೇಶ್? ಕೇಳ್ತಾರೆ, ಜಾಸ್ತಿ ಈ ಕಡೆ ಬರಲ್ಲ, ಅವರು. ಆ ಕಡೆ ನಾಟಗಾರ ಕಡೆನೇ. 100 ಮಾರ್ಕ್ಸಿಗೆ ಬೈಕ್ ಸುರೇಶ್ ಎಷ್ಟು ಮಾರ್ಕ್ಸ್ ಕೊಡ್ತಾರೆ? ಇಲ್ಲ, ಅವ್ರು ಯಾಕಂದ್ರೆ ಒಂದು 80% ಕೊಡ್ಬೋದು. ಸುರೇಶ್ ಹೆಂಗ್ ಕೆಲಸ ಮಾಡ್ತೀರಾ? ಮೊದಲು ಇಲ್ಲಿ ಬಸ್ ಸ್ಟಾಪ್, ನಾಗಶೆಟ್ಟಹಳ್ಳಿ ಬಸ್ ಸ್ಟಾಪಲ್ಲಿ ಪಬ್ಲಿಕ್ ಬಸ್ ಸ್ಟ್ಯಾಂಡ್ ಇಲ್ಲ, ಸುಟ್ಟೋಗ್ಬಿಟ್ಟಿದ್ದಾರೆ ಬೇಸಿಗೆ ಟೈಮಲ್ಲಿ. ಇಲ್ಲಿ ಬಸ್ ಸ್ಟಾಪ್ ಇದ್ದಿದ್ದು ನೋಡಿ, ಇಲ್ಲಿ ಬಸ್ ಸ್ಟಾಪ್ ಇದ್ದನ್ನ ತೆಗೆದ್ಬಿಟ್ಟು ಪೊಲೀಸ್ ಸ್ಟೇಷನ್ ಮಾಡಿದ್ರು. ಪೊಲೀಸ್ ಸ್ಟೇಷನ್ ಅವಶ್ಯಕತೆನೇ ಇಲ್ಲ ಇಲ್ಲಿ. ಪೊಲೀಸರು ಚೆನ್ನಾಗಿದ್ದಾರೆ, ಇಲ್ಲಿ ತಗೊಂಬಂದು ಇಲ್ಲಿ ಇಟ್ಟರು. ಬಸ್ ಸ್ಟ್ಯಾಂಡ್ ಹಾಳು ಮಾಡಿದ್ರು. ಬಸ್ ಸ್ಟ್ಯಾಂಡು ಆಟೋ ಸ್ಟ್ಯಾಂಡ್ ಇದು. ಇಲ್ಲಿ ಪಾರ್ಕಿಂಗ್ಗೆ ಪ್ರತಿ ಒಂದು ಪಾರ್ಕಿಂಗ್ ಪ್ರಾಬ್ಲಮ್ ಇದೆ. ಇಲ್ಲಿ ಭಾರಿ ತೊಂದರೆ ಆಗೈತಾರೆ ನಮ್ಮ ಸರ್ಕಾರ. ಸ್ಕೂಲ್ ಮಕ್ಕಳು ತೊಂದರೆ, ಪ್ರತಿ ಒಂದು ತೊಂದರೆ ಆಗಿದೆ. ಇಲ್ಲೇನು ಅಷ್ಟೊಂದು ಸೌಲಭ್ಯಗಳಿಲ್ಲ. 100 ಮಾರ್ಕ್ಸ್ಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಅವ್ರಿಗೆ ಕೆಲಸ ಮಾಡೋದಕ್ಕೆ? ಕೆಲಸ ಮಾಡೋದಕ್ಕೆ ಆಗ್ತಾ ಇಲ್ಲ, ಕೆಲಸ ಆಗ್ತಾ ಇಲ್ಲ. ನಮ್ದು ಓಟ್ ಬಿಡು, ನಂಬರ್ ಎಷ್ಟು ಪರ್ಸೆಂಟ್ ಅವ್ರಿಗೆ ಓಟ್ ಹಾಕ್ತೀರಾ ನೀವು ಅಂತ? ಬೈರತಿ ಸುರೇಶ್ಗೆ 10 ಹಾಕ್ತೀರಾ, 20 ಹಾಕ್ತೀರಾ, 100ಕ್ಕೆ 100 ಹಾಕ್ತೀರಾ, 50 ಹಾಕ್ತೀರಾ ಅಂತ ಕೇಳ್ತಾ ಇದ್ದಾರೆ. ಯಾಕೆ ಹೇಳ್ಬೇಕು? 100ಕ್ಕೆ 100 ಏನ್ ಮಾಡಿದಾರೆ? 100ಕ್ಕೆ 100 ಮಾಡಕ್ಕೆ ಬಸ್ ಸ್ಟಾಪ್ ಅಲ್ಲಿ ಏನ್ ಮಾಡ್ಬೇಕು? ಬಸ್ ಸ್ಟಾಪ್ ಅಲ್ಲಿ ಎಷ್ಟು ನಾನು ಹೇಳಿದ್ದಿಲ್ಲ, ಇಷ್ಟೊತ್ತು ಬಸ್ ಸ್ಟಾಪ್ ಇಲ್ಲ, ಜನಗಳಿಗೆ ತೊಂದರೆ ಆಗತ್ತೆ, ಆಟೋಗಳಿಗೆ ತೊಂದರೆ ಆಗತ್ತೆ, ಸೌಲಭ್ಯ ಇಲ್ಲ, ಏನಿಲ್ಲ. ಏನ್ ಸೌಲಭ್ಯ ಬೇಕು ಹೇಳು? ಏನ್ ಕೇಳ್ಬೇಕು? ಬಂದು ಕೇಳ್ಬೇಕು ಸಮಸ್ಯೆ. ಫಂಕ್ಷನ್ ಮೇಯ್ನು ಇದು ಟ್ರಾಫಿಕ್ ಒಂದು ಸ್ವಲ್ಪ ಇದು ಮಾಡ್ಬೇಕು ಸರ್. ಮೇಯ್ನ್ ಮಕ್ಕಳಿಗೋಸ್ಕರ ಅಲ್ಲಿ ಓಡಾಡಕ್ಕಾಗಲ್ಲ, ಸ್ಕೂಲ್ ಮಕ್ಕಳಿಗೆ ಮೇಯ್ನ್ ಅದು ತೊಂದರೆ ಆಗ್ತಾ ಇದೆ. ಬಸ್ ಇಲ್ಲಿ ತಿರ್ಸಕ್ಕಾಗಲ್ಲ, ರಸ್ತೆ ಗುಂಡಿ ಇರೋದ್ರಿಂದ ನಮ್ಮ ಸ್ಟ್ಯಾಂಡ್ ಇರೋದ್ರಿಂದ ಇಲ್ಲಿ ಒಂದು ಬಸ್ಸು ಟರ್ನ್ ಆಗೋ ಥರ ನಾವು ಜಾಗ ಬಿಟ್ಕೊಂತೀವಿ. ಅದು ಫೈನ್ ಕಟ್ಟಿದ್ದೀವಿ ನಾವು. ಹೇಳಿದ್ದಕ್ಕೆ ನಾವೇ ಫೈನ್ ಕಟ್ಟಿದ್ದೀವಿ. ಹೋಗಿ ಕಾರವ್ರು ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ರು, ನಿಲ್ಲಿಸ್ಬೇಡಿ ಅಂತಂದಕ್ಕೆ ನಮ್ಮ ಮೇಲೆ ಫೈನ್. ಅವ್ರು ಬಸ್ ಅವ್ರಿಗೆ ಹೇಳಿದ್ರೆ ಬಸ್ ಅವ್ರು ತಲೆ ಕೆಡ್ಸ್ಕೊತಾ ಇಲ್ಲ. ಅವರು ಫೋಟೋಗಳೆಲ್ಲ ಹೊಡೆದು ಕಳಿಸ್ತಾರೆ, ಯಾರು ಆ್ಯಕ್ಷನ್ ತಗೊತಾ ಇಲ್ಲ. ಮೇಯ್ನು ಅದೇ ಸಮಸ್ಯೆ ಇದೆ. ಅಲ್ಲಿ ಒಂದು ಪಾರ್ಕ್ ಅಂತ ಮಾಡಿದ್ದಾರೆ ದೇವಸ್ಥಾನದ ಪಕ್ಕ, ಅದು ಓಪನಿಂಗ್ ಸೆರೆಮನಿನೂ ಆಗಿಲ್ಲ. ಅದರಲ್ಲಿ ಈ ಮಾಮೂಲಿ ವ್ಯಾಯಾಮ ಮಾಡೋದು ಅದು ಇದು ಐಟಮ್ಗಳು ಹಾಕಿದ್ದಾರೆ. ಬಂದರೂ ಹಾಕಿದ್ರು ಅಷ್ಟೇ, ಎಲ್ಲ ಪೇಂಟಿಂಗ್ ಎಲ್ಲ ಮಾಡಿಸಿದ್ರು, ಎಲ್ಲ ರೆಡಿ ಮಾಡಿದ್ರು. ಅದನ್ನು ಪೂಜೆ ಅನ್ನೋದೇ ಮಾಡಲಿಲ್ಲ. ಅದು ಹಾಳಾಗಿ ಹೋಗ್ಬಿಟ್ಟೈತೆ. ಕಸ ಎಲ್ಲ ತಂದಲ್ಲಿ ಹಾಕ್ತಾರೆ. ಏನಕ್ಕೆ ಮಾಡಿದ್ರು ಆ ಪಾರ್ಕು ವೇಸ್ಟು, ಅದು ಮಾಡಿ ವೇಸ್ಟು. ಒಬ್ರು ಹೋಗಿ ವ್ಯಾಯಾಮ ಮಾಡಿದ್ದಿಲ್ಲ ಆ ಪಾರ್ಕಲ್ಲಿ. ಏನಕ್ಕೆ ಇನಾಗ್ರೇಷನ್ ಆಗಿಲ್ಲ? ಆಗ್ಲೇ ಇಲ್ಲ, ಇನಾಗ್ರೇಷನ್ನೇ ಆಗಿಲ್ಲ. ಅದು ರೆಡಿ ಮಾಡಿದ್ರು ಎಲ್ಲ ಹೊಸದು ಹಂಗಂಗೆ ಇತ್ತು. ಅದೇ ಪೋಲಿ ಪುಂಡ್ರುಗಳು ಇರ್ತಾರಲ್ಲ, ಬರೋದು ಕುತ್ಕೊಳ್ಳೋದು, ಅದು ಹೊಡೆದಾಕಿದ್ದು.
ಹೋಗಿ ಅಲ್ಲೊಂದು ವಿಡಿಯೋ ಮಾಡ್ಕೊಂಡ್ ಬನ್ನಿ, ಹೆಂಗಿದೆ ನೋಡಿ ಆ ಪಾರ್ಕ್ ಅಂತ ಮಾಡಿದ್ದಾರೆ. ಎಲ್ಲ ಜನ ಇಲ್ಲಿರೋರು ಡಾಲರ್ಸ್ ಕಾಲೋನಿಗೆ ಹೋಗ್ಬೇಕು, ವಾಕಿಂಗ್ ಆಗಲಿ ವ್ಯಾಯಾಮ ಮಾಡೋಕ್ಕಾಗಲಿ. ವ್ಯಾಯಾಮ ಮಾಡೋ ಐಟಮ್ ಹಾಕಿದ್ದಾರೆ ತಾನೆ, ಕರೆಕ್ಟಾಗಿ ಅದನ್ನು ಮೇಂಟೈನ್ ಮಾಡಬೇಕು. ಇಲ್ಲ ಅಲ್ಲೋಗಿ ಒಂದು ವಿಡಿಯೋ ಮಾಡಿ, ಅದು ವ್ಯಾಯಾಮ ಮಾಡೋ ಪಾರ್ಕ ಇಲ್ಲ ತಿಪ್ಪೆಗುಂಡಿನ ನೋಡಿ. ಏರಿಯಾದಲ್ಲಿ ರಸ್ತೆಗಳೆಲ್ಲ ಹೆಂಗಿದಾವೆ, ಚರಂಡಿ ಹೆಂಗಿದೆ? ರಸ್ತೆಗಳು ನೋಡಿ ಸರ್, ಅದೇ ಎಲ್ಲ ಮೊನ್ನೆ ಆಗಿಬಿಟ್ಟು ಒಂದು ಬಸ್ ಹೋದ್ರೆ ಬಸ್ಸು ಕೂಡ ಆಗಲಾಗಿಲ್ಲ. ರೋಡೆಲ್ಲ ಒಂದು ಬಸ್ ಹೋದ್ರೆ ಇನ್ನೊಂದು ಬಸ್ ಬರೋಕ್ಕೆ ಚಾನ್ಸ್ ಇಲ್ಲ. ಎಲ್ಲ 2-3 ಸಾರಿ ಮಾರ್ಕ್ ಮಾಡಿದ್ರು ಹಂಗೆ ಸುಮ್ಮನಾಗೋದ್ರು. ಅದನ್ನ ಹೊಡಿತಾ ಇಲ್ಲ. ಎಲ್ಲ ದೊಡ್ಡವರೆಲ್ಲ ಸಪೋರ್ಟ್ ಇದೆ ಇದಕ್ಕೆ. MLA ಅವರು ಮನ್ಸು ಮಾಡಿ ಓಡಿಸಿದ್ರೆ ಆ ಸಂಜೆನವರೆಗೂ ಡಬಲ್ ರೋಡ್ ಆಗುತ್ತೆ, ಇದ್ರವರೆಗೂ ಭದ್ರಪಲ್ಲಿ ಔಟ್ವರೆಗೂ. ಅವಾಗ ರಿಂಗ್ ರೋಡ್ ಕನೆಕ್ಟ್ ಆಗುತ್ತೆ ಸರ್. ಅದು ಯಾರು ಮಾಡ್ತಾ ಇಲ್ಲ. ಯಾಕೆ ಕಾರಣ ಏನು ಅಂದ್ರೆ ಏನು ಗೊತ್ತಾ, ಪಾಲಿಟಿಕ್ಸ್ ಏನೋ ಇರ್ಬೋದೇನೋ ಗೊತ್ತಿಲ್ಲ, ಇಲ್ಲ ಜನಗಳಿಗೆ ಓಟ್ಗಳು ಬರಲ್ಲ ಅಂತ ಏನೋ ಭಯ ಇರ್ಬೋದು. ಇಷ್ಟೆಲ್ಲ ಇರ್ಬೋದು ಸರ್ ಕಾರಣ. ಇಲ್ಲಿ ಒಳಗಡೆ ಎಲ್ಲ ಏನಂತಂದ್ರೆ ಏರಿಯಾಗಳಲ್ಲಿ ಒಳಗಡೆ ರೋಡ್ಗಳು ಮಾಡಿಸಿದಾರೆ. ರೋಡ್ಗಳು ಅಲ್ಲೂ ಏನು ಮಾಡಿಸಿಲ್ಲ ಸರ್. ಕೆಲವು ಕಡೆ ಮೇನ್ ರೋಡ್ಗಳಲ್ಲಿ ಬೂಪ್ಸ್ ಅಂದ್ರೆ ಅದ್ರಲ್ಲಿ ಸ್ವಲ್ಪ ಮಾಡಿಸವ್ರೆ, ಇಲ್ಲೆಲ್ಲ ಏನೂ ಇಲ್ಲ, ಹಂಗೆ ಇದೆ ರೋಡ್. MLA ಬರ್ತಾರೆ ಇಲ್ಲಿಗೆ? MLA ಬರ್ತಾ ಇರ್ತಾರೆ, ಅವರೇ ಮಾಡಿಸ್ತಾ ಇದ್ದಾರೆ ಈ ಭೈರತಿ ಅವರು ಕೆಲವು. ಇವಾಗ ಸದ್ಯಕ್ಕೆ ಇಲ್ಲೆಲ್ಲೂ ಒಳಗಡೆ ಇಲ್ಲೆಲ್ಲೂ ಆಗಿಲ್ಲ ರೋಡ್. ಲಾಸ್ಟ್ ಟೈಮ್ ಗೆದ್ದಾಗ ಚೆನ್ನಾಗಿ ಕೆಲಸ ಮಾಡಿದ್ರೆ ಈ ಸರಿ ಚೆನ್ನಾಗಿ ಕೆಲಸ ಮಾಡ್ತಾರೆ. ಹೋದ್ ಸರಿನೂ ಚೆನ್ನಾಗಿ ಕೆಲಸ ಮಾಡಿದ್ರೆ ಅವ್ರು ಮಾಡ್ತಾ ಇರ್ತಾರೆ ಸರ್. ಮಧ್ಯದವ್ರು ಏನಾಗುತ್ತೋ ಗೊತ್ತಿಲ್ಲ. ಓಕೆ, ಮಳೆಗಾಲದಲ್ಲಿ ಹೆಂಗಿದೆ ಪರಿಸ್ಥಿತಿ ಇಲ್ಲಿ? ಮಳೆಗಾಲದಲ್ಲಿ ಪರವಾಗಿಲ್ಲ ಸರ್, ಎಲ್ಲ ಸ್ವಲ್ಪ ಈಗ ಬೈತಿರಲ್ಲ ಬಂದು ಸ್ವಲ್ಪ ಮಾಡ್ತಾ ಇದ್ದಾರೆ, ನೀಟಾಗಿ ಮಾಡ್ತಾ ಇದ್ದಾರೆ. ಮುಂದಕ್ಕೆ ಹೆಂಗ್ ಮಾಡ್ತಾರೋ ಗೊತ್ತಿಲ್ಲ. ನಿಮ್ಮ ಕ್ಷೇತ್ರದಲ್ಲಿ ಬರ್ತಾ ಇರ್ತಾರೆ ಅವಾಗ? ಬರ್ತಾ ಇರ್ತಾರೆ. ಯಾವಾಗ ನೋಡಿದ್ರಿ ನೀವು ಲಾಸ್ಟ್ ಅದೇ ಈ ಪೈಪ್ ಇನಾಗ್ರೇಷನ್ ಮಾಡೋ ಟೈಮಲ್ಲಿ ಬಂದಿದ್ರು. ಯಾವಾಗ, ಎಷ್ಟು ತಿಂಗಳಿಂದ? ಒಂದು 15 ಡೇಸ್ 20 ಡೇಸ್ ಬ್ಯಾಕ್ ಏನೋ ಬಂದಿದ್ರು. ಇಲ್ಲ, ಅದನ್ನ ಬಿಟ್ಟು ಕಾಮಗಾರಿ ಬಿಟ್ಟು ಜನರ ಪ್ರಾಬ್ಲಮ್ ಕೇಳಕ್ಕೆ ಯಾವಾಗ ಬಂದಿದ್ದಾರೆ? ಅದು ನಾವು ಗೊತ್ತಾಗಲ್ಲ ಸರ್ ನಮ್ಗೆ. ಅದು ಅವರು ಹೆಂಗೆ ಪರ್ಸನಲ್ ಬಂದು ಹೋಗ್ತಾರೋ ಗೊತ್ತಿಲ್ಲ ನಮಗೆ. ಬಟ್ ನಾವು ಯಾವಾಗ ನೋಡಿದಾಗ ಬಂದು ಕೇಳ್ತಾ ಇರ್ತೀವಿ, ಬಂದಿರೋ ಈ ಥರ MLA ಬಂದಿರೋ ಅಂತ ಹೇಳ್ತಾರೆ. ಅದು ಬಿಟ್ಟರೆ ನಮಗೆ ನಾವು ಲೈವಲ್ಲಿ ಏನು ನೋಡಿಲ್ಲ. ಮೊನ್ನೆ ಪೂಜೆಗೆ ಮಾತ್ರ ಬಂದಾಗ ನೋಡಿದ್ವಿ ಅಷ್ಟೇ. ಈಗ ಸರ್ಕಾರದಲ್ಲಿ ನಾವು ನೋಡ್ತಾ ಇದ್ದಾಗ ಏನೂ ಆಗಲಿಲ್ಲ, ಜೀರೋ ಡೆವಲಪ್ಮೆಂಟ್, ಎಂಥದ್ದು ಆಗಿಲ್ಲ. ಇದ್ರ ಹಿಂದಿನ ಸರ್ಕಾರ ಅಟ್ಲೀಸ್ಟ್ ದೇ ಆರ್ ಡೂಯಿಂಗ್ ಮಚ್ ಬೆಟರ್, ಸೋ ಮೆನಿ ಥಿಂಗ್ಸ್. ಇವರಿಗೆಲ್ಲ ನಾಗರಿಕರಿಗೆ ಏನೇನು ಬೇಕಾಗಿದ್ದು ಸೌಲಭ್ಯಗಳು ಅದು ಇದೆಲ್ಲ ಮಾಡೋರು. ಈ ಸರ್ಕಾರದಲ್ಲಿ ಏನೂ ನಡೀತಾ ಇಲ್ಲ. ಬರೀ ಅವ್ರನ್ನ ಹೇಳ್ಕೋ ಇವ್ರನ್ನ ಹೇಳ್ಕೋ, ಅವ್ರ ಮೇಲೆ ಹೇಳು ಇವ್ರ ಮೇಲೆ ದೂರ ಹೇಳು, ಅಷ್ಟು ಬಿಟ್ಟರೆ ಇವರ ಏನೂ ಮಾಡ್ತಾ ಇಲ್ಲ. ಓಕೆ, ಕ್ಷೇತ್ರದಲ್ಲಿ ಭೈರತಿ ಸುರೇಶ್ ಯಾವ ರೀತಿ ಕೆಲಸ ಮಾಡ್ತಾರೆ ಸರ್ ನಿಮ್ಮ ಪ್ರಕಾರ? ಸುರೇಶ್ನ ಲೆಕ್ಕ ತಗೊಂಡ್ಬಿಟ್ರೆ ಸುರೇಶ್ ಈಸ್ ಡೂಯಿಂಗ್ ಗುಡ್ ಜಾಬ್. ಈಸ್ ಡೂಯಿಂಗ್ ಗುಡ್. ಸ್ವಲ್ಪ ತಾರ್ಗಿರೆಲ್ಲ ಹಾಕಿ ಮಾಡ್ತಾ ಇದ್ದಾರೆ, ರಸ್ತೆಗಳೆಲ್ಲ ಏನು ಕಣ್ಣಿಗೆ ಕಾಣ್ತದೋ ಅಂಥವೆಲ್ಲ ಮಾಡ್ತಾ ಇದ್ದಾರೆ. ಓಕೆ, ನಿಮ್ಮ ಪ್ರಕಾರ ಏನೆಲ್ಲ ಡೆವಲಪ್ಮೆಂಟ್ ಮಾಡ್ಬೇಕು ನಿಮ್ಮ ಏರಿಯಾದಲ್ಲಿ? ಏನು ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ನಿಮಗೆ? ಫುಟ್ಪಾತ್ಗಳಿಲ್ಲ, ರಸ್ತೆ ತಾರ್ಗಿರಲ್ಲ, ಮಾತು ಹಾಕ್ತಿದ್ದೀರಿ. ಬೇರೆ ಇನ್ನೇನು ಬೇರೆ ಡೆವಲಪ್ಮೆಂಟ್ ಏನು ಕಾಣ್ತಿಲ್ಲ. ಇನ್ನೂ ಡೆವಲಪ್ ಆಗೋದಿದೆ, ಪೂರ್ತಿಯಾಗಿ ಆಗಿದೆ ಅಂತ ಹೇಳೋಕ್ಕಾಗಲ್ಲ. ಕಂಪ್ಯಾರಿಟಿವ್ಲಿ ಬೆಟರ್. ಭೈರತಿ ಸುರೇಶ್ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಕಣ್ಣು ಕಾಣಿಸೋ ಥರ ಈಸ್ ಡೂಯಿಂಗ್ ಗುಡ್ ಜಾಬ್. ಓಕೆ, ಅಂದ್ರೆ ಈ ಲಾಸ್ಟ್ ಟೈಮ್ ಗೆದ್ದು ಬಂದಿದ್ರಲ್ಲ, ಆವಾಗ ಚೆನ್ನಾಗಿ ಕೆಲಸ ಆಯ್ತಾ ಅಥವಾ ಈಗ ಚೆನ್ನಾಗಿ ಮತ್ತೆ ಅದಕ್ಕಿಂತ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ? ಈಗ ಚೆನ್ನಾಗಿ. ಈ 5 ಗ್ಯಾರಂಟೀಸ್ ಇದೆಯಲ್ಲ ಸರ್, 5 ಗ್ಯಾರಂಟೀಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? 5 ಗ್ಯಾರಂಟೀಸ್ ಏನಾಗ್ತಾ ಇದೆ ಅಂದರೆ, ಸರ್ಕಾರದಿಂದ 100 ರೂಪಾಯಿ ಕೊಡ್ತಾರೆ, 200 ರೂಪಾಯಿ ವಸೂಲು ಮಾಡ್ತಾ ಇದ್ದಾರೆ. 100 ರೂಪಾಯಿ ಕೊಡ್ತಾರೆ, 200 ರೂಪಾಯಿ ವಸೂಲು ಆಗ್ತಾ ಇದೆ. 100 ರೂಪಾಯಿ ಕೊಡ್ದನ್ನ ಲೆಕ್ಕ ನೋಡ್ತಾ ಇದ್ದಾರೆ, 200 ರೂಪಾಯಿ ವಸೂಲು ಮಾಡಿದ್ರೆ ಲೆಕ್ಕ ಸರಿಯಾಗಿ ಕೊಡ್ತಾ ಇಲ್ಲ. ಎಲ್ಲ ಹಗರಣಗಳೇ ಜಾಸ್ತಿ ಆಗ್ತದೆ ಈ ಸರ್ಕಾರದಲ್ಲಿ. ಮುಂಚೆಯಿಂದ ಇದೇ ಪ್ರಾಬ್ಲಮ್ ಆಗಿರೋದು. ನಾನು ಈಗ ಕಾಂಗ್ರೆಸ್ ಸರ್ಕಾರ ಬಂದು 3 ವರ್ಷ ಆಗಿದೆ. ಇಡೀ ನಮ್ಮ ಬೃಹತ್ ಬೆಂಗಳೂರು ನಗರ ಪಾಲಿಕೆಯಲ್ಲಿ ಎಲ್ಲೂ ಗುದ್ದಲಿ ಪೂಜೆ ಅನ್ನೋದೇ ನಮ್ಮ ಪೇಪರ್ಸಲ್ಲಾಗಲಿ ಟಿವಿಲ್ಲ ನೋಡಲೇ ಇಲ್ಲ ಇವತ್ತು ತನಕ. ಸುಮ್ಮನೆ ಕೆಲಸಗಳು ನಡೀತದೆ ಅಷ್ಟೇ, ಏನಾಗ್ತದೆ ಅರ್ಥ ಆಗ್ತಾ ಇಲ್ಲ. ಇಲ್ಲಿ ಪಾರ್ಕ್ಗಳೆಲ್ಲ ಹೇಗಿದ್ದಾವೆ? ಪಾರ್ಕ್ಗಳು ಮೇಂಟೆನೆನ್ಸ್ ಕಚ್ಚಡ ಝೀರೋ, ಏನು ಮೇಂಟೆನೆನ್ಸ್. ಆ ಬೆಂಚ್ಗಳು ಕ್ಲೀನ್ ಮಾಡ, ಹುಲ್ಲು ತೆಗಿಯಲ್ಲ, ಮರ ಬಿದ್ದರೆ ಮೊನ್ನೆ ಕಂಪ್ಲೇಂಟ್ 15,000 ತೆಗಿಲಿಲ್ಲ. ಕೊನೆಗೆ ಹೋಗಿ ರೈಟಿಂಗ್ಗಳು ಕಂಪ್ಲೇಂಟ್ ಕೊಟ್ಮೇಲೆ ಬಂದು ತೆಗೆದು ಥರ ಗಬ್ಬೆ ತಗೋಬಿಟ್ಟಿದೆ. ಪಾರ್ಕ್ಗಳು ಮೇಂಟೆನೆನ್ಸ್ ವರ್ಸ್ಟ್. ಸೀನಿಯರ್ ಸಿಟಿಜನ್ ಅಂತ ಹೋಗಿ ಕೂತ್ಕೊಳ್ಳೋಕ್ಕಂತೂ ಆಗಲ್ಲ. ಬೆಂಚ್ಗಳು ಕ್ಲೀನ್ ಮಾಡೋದಿಲ್ಲ, ಏನು ಮಾಡ್ತಾರೆ? ಬಿದ್ದಿರೋ ಎಲೆಗಳು ಗುಡಿಸಲ್ಲ ಸರಿಯಾಗಿ. ವಾರಕ್ಕೊಂದ್ಸಲ ಗುಡಿಸ್ಬೋದು ಅಷ್ಟೇ ಅವ್ರ ಹತ್ರ. ಓಕೆ, ಔಟ್ ಆಫ್ 100 ಭೈರತಿ ಸುರೇಶ್ ಅವರಿಗೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ? ಅವ್ರಿಗೆ ಒಳ್ಳೆ ರೇಟ್ ಕೊಡ್ಬೋದು, ಎಂತ ಅವ್ರು ಪರ್ಸನಲ್ ಆಗಿ ಕೊಡ್ಬೋದು, ಅವ್ರ ಪಾರ್ಟಿ ಕೊಡೋಕ್ಕಲ್ಲ. ಅದೇ ಭೈರತಿ ಸುರೇಶ್ಗೆ ಒಳ್ಳೆ ರೇಟ್ ಕೊಡಿ, 90 ಕೊಡಿ, ತೊಂದರೆ ಇಲ್ಲ ಅವ್ರಿಗೆ. ನಾನು ಹೇಳೋದು ತೊಂದರೆ ಇಲ್ಲ. ವೆರಿ ವೆರಿ ಗುಡ್ ಪರ್ಸನ್ ಅವರು, ಸ್ಪಂದಿಸ್ತಾರೆ ಚೆನ್ನಾಗಿ. ಅವ್ರು ಕೊಡ್ಬೋದು, ನಾವು ಅವ್ರ ಪಕ್ಷಕ್ಕೆ ಕೊಡೋಕ್ಕಲ್ಲ. ನಾವು ರೈಟ್ ಪರ್ಸನ್ ಇದು ರಾಂಗ್ ಪಾರ್ಟಿ ಅಂತ ನಾನು ಹೇಳ್ತೀನಿ. ನಾವಿವತ್ತು ಇಡೀ ದಿನ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಸುತ್ತಾಡಿ ಜನರ ಅನಿಸಿಕೆ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡುವಂತಹ ಕೆಲಸವನ್ನ ಮಾಡಿದ್ವಿ. ಕಳೆದ 2 ವರ್ಷಗಳಿಂದ ಶಾಸಕ ಭೈರತಿ ಸುರೇಶ್ ಅವರು
ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಆದ್ರೆ ಜನರ ಕೈಗೆ ಸಿಗ್ತಾ ಇಲ್ಲ ಅನ್ನುವಂತಹ ಆರೋಪ ಬಹಳಷ್ಟು ಜನ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಕ್ಷೇತ್ರದಲ್ಲಿ ಇನ್ನೂವರೆಗೂ ಸಹಿತ ಅಂದ್ರೆ ಬಹಳಷ್ಟು ಡೆವಲಪ್ಮೆಂಟ್ ವರ್ಕ್ಗಳನ್ನ ಮಾಡಬೇಕು. ಅದರ ಜೊತೆಗೆ ಶಾಸಕ ಭೈರತಿ ಸುರೇಶ್ ಅವರ ವಿಚಾರವಾಗಿ ಜನರು ಮಿಶ್ರ ಪ್ರತಿಕ್ರಿಯೆಯನ್ನ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಅಂದ್ರೆ ಇನ್ನೂ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಬೇಕು, ಕ್ಷೇತ್ರದಲ್ಲಿ ಇನ್ನೂ ಡೆವಲಪ್ಮೆಂಟ್ ವರ್ಕ್ಗಳಾಗಬೇಕು, ಪಾರ್ಕ್ಗಳಾಗಬೇಕು, ಡ್ರೈನೇಜ್ ಸಿಸ್ಟಮ್ ಇನ್ನೂ ಚೆನ್ನಾಗಿ ಮಾಡಬೇಕು, ರಸ್ತೆಗಳ ವಿಚಾರದಲ್ಲಿ ಮತ್ತು ಜೊತೆಗೆ ಸ್ಪೆಷಲಿ ಟ್ರಾಫಿಕ್ ಅನ್ನ ವಿಚಾರದಲ್ಲಿ ಬಹಳಷ್ಟು ಜನ ಏನಂದ್ರೆ ಮೆನ್ಷನ್ ಮಾಡ್ತಾರೆ. ಓವರ್ ಆಲ್ ಆಗಿ ಮಾರ್ಕ್ಸ್ ಅನ್ನ ಕೊಡೋದ್ರಲ್ಲಿ ನೋಡ್ತಾ ಹೋದ್ರೆ ಭೈರತಿ ಸುರೇಶ್ ಅವರಿಗೆ ಬಹುತೇಕ ಎಲ್ಲರೂ 50 ಇಂದ 70 ಕೇವಲ 50 ರಿಂದ 70 ಮಾರ್ಕ್ಸ್ ಗಳನ್ನ ಮಾತ್ರ ಕೊಡೋದ್ರಲ್ಲಿ ಏನಂದ್ರೆ ಸಫಲರಾಗಿದ್ದಾರೆ. ಹಾಗಾಗಿ ಭೈರತಿ ಸುರೇಶ್ ಅವರು ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನ ಅಂದ್ರೆ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಲಿ ಅನ್ನೋದೇ ನ್ಯೂಸ್ ಫಸ್ಟ್ ನ ಆಶಯ. ಅದರ ಜೊತೆಗೆ ನಾಳೆ ಮತ್ತೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತೀವಿ, ಬಂದು ಅಲ್ಲಿರುವಂತಹ ಕ್ಷೇತ್ರದ ಬಗ್ಗೆ ನಿಮ್ಮ ಮುಂಗಡೆ ಇಡುವಂತಹ ಕೆಲಸವನ್ನ ಮಾಡ್ತೀವಿ. ಅಲ್ಲಿರುವಂತಹ ಶಾಸಕರು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ, ಶಾಸಕರಿಗೆ ಜನ ಎಷ್ಟು ಮಾರ್ಕ್ಸ್ ಅನ್ನ ಕೊಡ್ತಾರೆ ಅಂತ ನೇರವಾಗಿ ನಾಳೆಯ ಮತ್ತೊಂದು ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ಕಾರ್ಯಕ್ರಮವನ್ನು ನೋಡ್ಕೊಂಡ್ ಬರೋಣ ಬನ್ನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.